ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಪರಿಚಯಿಸುತ್ತಿರುವಂತಹ ಮಹಿಳೆ 32 ವರ್ಷದ ರೇಖಾ ಅವರ ಪ್ರೊಫೈಲ್ ಆಗಿದೆ. ಇವರು ಮೈಸೂರು ಮೂಲದವರು. MBA ಅನ್ನು ಮುಗಿಸಿ ಪ್ರಸ್ತುತ ಒಂದು ಸ್ಟಾರ್ಟ್ ಅಪ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಲೀಡ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಓದು, ಚಲನಚಿತ್ರ ಮತ್ತು ಪ್ರಯಾಣ ಇವಳ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ರೇಖಾ ಅವರು ಬಯಸುವಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕಂತೆ, ಮನಃಪೂರ್ವಕ, ಭರವಸೆ ಇರುವ ಮತ್ತು ಜೀವನದಲ್ಲಿ ಸಮಾನ ಮೌಲ್ಯಗಳನ್ನು ಪಾಲಿಸುವ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಅವಳ ಹೃದಯಕ್ಕೆ ಹೊಂದಿಕೊಳ್ಳುವ, ಜೀವನವನ್ನು ಹಂಚಿಕೊಳ್ಳಲು ಸಿದ್ಧನಾದ ವ್ಯಕ್ತಿತ್ವ ಮುಖ್ಯ ಎಂದು ಇವರು ಬಯಸುತ್ತಿದ್ದಾರೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ, ತಂದೆ, ತಾಯಿ ಮತ್ತು ಒಬ್ಬ ಅಣ್ಣ ಇದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬ ಬಲಿಷ್ಠ ಮತ್ತು ಸೌಹಾರ್ದಯುತವಾಗಿ ಇದೆ. ಹಾಗೆ ಪರಸ್ಪರ ಬೆಂಬಲ ಮತ್ತು ಗೌರವ ಮುಖ್ಯ ಎಂದು ನಂಬುತ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದ್ರೆ, ಸಹಾನುಭೂತಿ, ನಿಷ್ಠೆ, ಧೈರ್ಯ ಇವಳ ಪ್ರಮುಖ ಗುಣಗಳು ಕೂಡ ಆಗಿದೆ. ಸ್ನೇಹಿತರು ಅವಳನ್ನು ತುಂಬ ಪ್ರೀತಿಸುತ್ತಾರೆ. ಸಾಮಾಜಿಕವಾಗಿ ಸಕ್ರಿಯ ಮತ್ತು ಸಹಕಾರಿಯಾಗಿದೆ ಎಂದು ಹೇಳಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಮೊದಲ ಮದುವೆ ವಿಫಲವಾದ ನಂತರ ಭಾವನಾತ್ಮಕವಾದ ನೋವು, ಒಂಟಿತನ ಮತ್ತು ಸಾವು ಬಾಧೆಗಳೊಡನೆ ಜೀವನವನ್ನು ನಡೆಸಬೇಕಾಯಿತು. ಹಾಗೆ ಈ ಕಷ್ಟಗಳು ಅವಳನ್ನು ಇನ್ನಷ್ಟು ಬಲಿಷ್ಠಗೊಳಿಸಿದವು ಎಂದು ಕೂಡ ಹೇಳಲಾಗ್ತಿದೆ. ಫ್ರೆಂಡ್ಸ್, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಅಂದರೆ ನಿಜವಾದ ಪ್ರೀತಿ, ಹಾಗೆ ಸಹಾನುಭೂತಿ, ವಿಶ್ವಾಸ ಮತ್ತು ಜೀವನದೊಂದಿಗೆ ಹೊಂದಾಣಿಕೆ. ತಪ್ಪುಗಳಿಂದ ಕಲಿತಂತಹ ಅವರು ಒಬ್ಬ ಬೆಂಬಲಪೂರ್ಣ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಅಂತಿಮ ಆಹ್ವಾನವನ್ನು ನಾವು ನೋಡೋದಾದರೆ, ಸ್ನೇಹಿತರೆ, ನೀವು ಅಥವಾ ನಿಮ್ಮ ಪರಿಚಯದವರು ರೇಖಾ ಅವರಂಥವರೊಬ್ಬರಿಗೆ ನಿಜವಾದ ಸಂಗಾತಿಯಾಗಲು ಬಯಸಿದ್ದರೆ ಬನ್ನಿ. ಅವಳ ಬದುಕಿಗೆ ಹೊಸ ಬೆಳಕನ್ನು ತರೋದು ನಿಮ್ಮ ಕೈಯಲ್ಲಿದೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.